ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಅಕ್ಟೋಬರ್ 30, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಲೋವೆಸ್ಟ್ ಕೋರ್ ಸೆಕ್ಟರ್ ಶ್ರಿಂಕೇಜ್ ಸಿನ್ಸ್ ಮಾರ್ಚ್. ಸೊ ಮೊದಲನೇದಾಗಿ ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ಗಳು ಯಾವ್ಯಾವ ಅನ್ನೋದನ್ನು ನೋಡೋಣ. ಸೊ 8 ಕೋರ್ ಸೆಕ್ಟರ್ ಇಂಡಸ್ಟ್ರಿಗಳು ಭಾರತದಲ್ಲಿ ಇರುವಂಥವು: ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ರಿಫೈನರಿ ಪ್ರಾಡಕ್ಟ್ಸ್, ಫರ್ಟಿಲೈಸರ್, ಸ್ಟೀಲ್, ಸಿಮೆಂಟ್ ಹಾಗೂ ಎಲೆಕ್ಟ್ರಿಸಿಟಿ. ಸೊ ಈ 4 ಇಂಪಾರ್ಟೆಂಟ್ ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆರ್ಥಿಕ ಬೆಳವಣಿಗೆ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಸೆಕ್ಟರ್ ಇಂಡಸ್ಟ್ರೀಸ್ಗಳ ಏನು ಕೊಡುಗೆ ಇದೆ ಅದರ ಮೇಲೆ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮೆಷರ್ ಮಾಡಿಕೊಳ್ಳಲಾಗುತ್ತದೆ. ಸೊ ಈ ಇಂಡೆಕ್ಸ್ ಆಫ್ ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ನ ಯಾರು ರಿಲೀಸ್ ಮಾಡ್ತಾರೆ? ಅತಿ ಮುಖ್ಯವಾದ ಪ್ರಶ್ನೆ. ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಆಗಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಈ ಆಫೀಸು ಇಂಡೆಕ್ಸ್ ಆಫ್ ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ ರಿಲೀಸ್ ಮಾಡುವಂಥದ್ದು. ಸೊ ಇಂಡೆಕ್ಸ್ ಆಫ್ ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಬರೀ 0.8% ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಾರ್ಚ್ 2020ಕ್ಕೆ ಕಂಪೇರ್ ಮಾಡಿದರೆ ಬರೀ 0.8% ಕಡಿಮೆ ಆಗಿರುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆ ಮತ್ತೆ ಚೇತರಿಕೆಯ ಕಡೆಗೆ ಹೋಗ್ತಾ ಇರೋದನ್ನು ನಾವು ಇಲ್ಲಿ ಈ ಫಿಗರ್ನೊಂದಿಗೆ ನಾವು ಅನಲೈಸ್ ಮಾಡಬಹುದು. ಸೊ ಅತಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಒಂದೇ ಕ್ಲಿಯರ್ ಪಾಯಿಂಟ್, ಎಕಾನಮಿಗೆ ಸಂಬಂಧಿಸಿದಂತೆ ಕೋವಿಡ್-19 ಪ್ಯಾಂಡಮಿಕ್ ಆದ ನಂತರ ಆರ್ಥಿಕ ಬದಲಾವಣೆಗಳಲ್ಲಿ ಯಾವ ರೀತಿಯಾಗಿ ಭಾರತ ಟ್ರೆಜೆಕ್ಟರಿನ ನೋಡ್ತಾ ಇದ್ದೀವಿ ಅಂತಂದಾಗ ಈ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಇದೆಯೋ ಅದು ರಿಲೀಸ್ ಮಾಡಿದಂತಹ ಇಂಡೆಕ್ಸ್ ಆಫ್ ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್, ಆ ಇಂಡಸ್ಟ್ರೀಸಲ್ಲಿ ಕೊಟ್ಟಿರುವಂತಹ ಡೇಟಾನ ನಾವು ಮೆನ್ಷನ್ ಮಾಡಿದಾಗ ನಮ್ಮ ಆನ್ಸರ್ ಸೂಕ್ತವಾಗಿ ಕಂಪ್ಲೀಟ್ ಆಗಲಿದೆ. ಸೊ ಆರ್ಥಿಕ ಬದಲಾವಣೆಗೆ ಅಥವಾ ಆರ್ಥಿಕ ರಿವೈವಲಿಗೆ ಭಾರತ ಯಾವ ರೀತಿಯಾಗಿ ಮೆಷರ್ಮೆಂಟ್ಸ್ಗಳನ್ನು ಮಾಡುತ್ತದೆ ಹಾಗೆ ಯಾವ ರೀತಿಯಾಗಿ ಮುಂಸಾಗ್ತಾ ಇದೆ ಅನ್ನೋದಕ್ಕೆ ಇದು ನಾವು ಎಕ್ಸಾಂಪಲ್ ಆಗಿ ಉಪಯೋಗಿಸ್ಕೋಬೇಕಾಗಿರುವಂತಹ ಡೇಟಾ. ಮುಂದಿನ ಆರ್ಟಿಕಲ್, ದ ಇಂಡಿಯಾ US ಡಿಫೆನ್ಸ್ ಪಾರ್ಟ್ನರ್ಶಿಪ್ ಇಸ್ ಡೀಪನಿಂಗ್. ಸೊ ಇತ್ತೀಚೆಗೆ ನಡೆದಂತಹ 2+2 ಡೈಲಾಗ್ನಲ್ಲಿ ಭಾರತ ಮತ್ತು US ನಡುವೆ ಆದಂತಹ ಮಹತ್ತರ ಬದಲಾವಣೆಗಳನ್ನು ಹಾಗೂ ಅಗ್ರಿಮೆಂಟ್ಸ್ಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹಿಂದಿನ ಸಂಚಿಕೆಗಳಲ್ಲಿ ನೋಡ್ತಾನೆ ಇದ್ದೀವಿ. ಸೊ ಈ ಆರ್ಟಿಕಲ್ನಲ್ಲಿ ಭಾರತ ಹಾಗೂ US ನಡುವೆ ಡಿಫೆನ್ಸ್ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಂಬಂಧಗಳಲ್ಲಿ ಬೆಳವಣಿಗೆ ಆಗ್ತಾ ಇದೆ ಹಾಗೂ ಐತಿಹಾಸಿಕವಾಗಿ ಇದರ ಎವಲ್ಯೂಷನನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಅರ್ಥೈಸಿಕೊಳ್ಳಲಿದ್ದೇವೆ. ಸೊ ಮೊದಲನೇದಾಗಿ ಭಾರತವನ್ನು US ನಾನ್ ನ್ಯಾಟೋ ಅಲೈ ಆಗಿರುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂಥದ್ದು. ಹಾಗಾದರೆ ಈ ನಾನ್ ನ್ಯಾಟೋ ಅಲೈ ಆಗಿದ್ದು US ಭಾರತಗಳ ಸಂಬಂಧದಲ್ಲಿ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಯಾವ ರೀತಿಯಲ್ಲಿ ಮುಂಸಾಗಿದೆ ಅನ್ನುವಂಥದ್ದಕ್ಕೆ ಮೊದಲನೇದಾಗಿ 1991ರಲ್ಲಿ ಕಿಕ್ ಲೈಟರ್ ಪ್ರಪೋಸಲ್ ಬಗ್ಗೆ ಮಾತಾಡಬೇಕು. ಈ ಕಿಕ್ ಲೈಟರ್ ಪ್ರಪೋಸಲನ್ನು ಲೆಫ್ಟಿನೆಂಟ್ ಜನರಲ್ ಕ್ಲೌಡೆ ಕಿಕ್ ಲೈಟರ್, ಆವಾಗಿನ ಆರ್ಮಿ ಕಮಾಂಡರ್ US ಸ್ಪೆಸಿಫಿಕ್ ಕಮಾಂಡ್ ಆದಂಥವರು, ಅವರು ಈ ಸಂಬಂಧಗಳಲ್ಲಿ 3 ಸರ್ವಿಸ್ಗಳಲ್ಲಿ ಏರ್ಫೋರ್ಸ್, ಆರ್ಮಿ ಹಾಗೂ ನೇವಿ, ಈ 3 ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಸಂಬಂಧಗಳನ್ನು ಹೆಚ್ಚಿಸಲು ಅವಕಾಶಗಳು ಇದ್ದಾವೆ ಅನ್ನುವಂಥದ್ದನ್ನು ಪ್ರಪೋಸಲ್ನ ಮುಂದೆ ಇಟ್ಟಂತಹ ಮೊದಲನೇ ಪ್ರಪೋಸಲ್ ಇದು ಕಿಕ್ ಲೈಟರ್ ಪ್ರಪೋಸಲ್, ಆಗಿನ ಲೆಫ್ಟಿನೆಂಟ್ ಜನರಲ್ ಕ್ಲೌಡೆ ಕಿಕ್ ಲೈಟರ್. ಸೊ ತದನಂತರ 1995ರಲ್ಲಿ ಮಿನಿಟ್ ಆನ್ ಡಿಫೆನ್ಸ್ ಕೋಆಪರೇಷನ್ ಅನ್ನುವಂಥದ್ದನ್ನು ಎಕ್ಸೆಪ್ಟ್ ಮಾಡಲಾಯಿತು. 98ರಲ್ಲಿ ಯಾವಾಗ ಭಾರತ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿತ್ತೋ ಆವಾಗ US ಭಾರತದ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಹಾಕಿತ್ತು. ಸ್ಯಾಂಕ್ಷನ್ಸ್ಗಳಾದ ನಂತರ ಆಗಿನ ಮಿನಿಸ್ಟರ್ ಆದಂತಹ ಫಾರಿನ್ ಅಫೇರ್ಸ್ ಜಸ್ವಂತ್ ಸಿಂಗ್ ಅವರು ಮಹತ್ತರ ಕೊಡುಗೆಯನ್ನು ನೀಡಿದರು ಭಾರತ ಮತ್ತು US ನಡುವಿನ ಸಂಬಂಧಗಳಲ್ಲಿ ಮತ್ತೆ ನಾರ್ಮಲ್ಸಿಯನ್ನು ತರೋದಕ್ಕೆ. 2005ರಲ್ಲಿ 10 ಇಯರ್ಸ್ ಫ್ರೇಮ್ವರ್ಕನ್ನು ಭಾರತ ಮತ್ತು US ತನ್ನ ಸಂಬಂಧಗಳಲ್ಲಿ ಅಥವಾ ಇನ್ಸ್ಟಿಟ್ಯೂಷನಲ್ ರೆಪ್ರೆಸೆಂಟೇಷನನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಈ 10 ಇಯರ್ಸ್ ಫ್ರೇಮ್ವರ್ಕನ್ನು ಸೈನ್ ಮಾಡಲಾಯಿತು. 2005ರಲ್ಲಿ ಅಂತಂದರೆ 10 ವರ್ಷ, ಅಂದರೆ 2015ರಲ್ಲಿ ಇದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಲಾಯಿತು. ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಮತ್ತು ಇಂಟೆಲಿಜೆನ್ಸ್, ಮಿಲಿಟರಿ ಎಕ್ಸೈಸ್ ಮತ್ತು ಟ್ರೈನಿಂಗ್ ಕ್ಷೇತ್ರದಲ್ಲಿ ಕೋಆಪರೇಷನನ್ನು ಅಥವಾ ಇಬ್ಬರ ಮಧ್ಯ ಸಂಬಂಧಗಳನ್ನು ಈ 3 ಹಂತಗಳಲ್ಲಿ ಹೆಚ್ಚಿಸುವ ನಿಟ್ಟಿನಲ್ಲಿ ಈ 10 ಇಯರ್ ಫ್ರೇಮ್ವರ್ಕನ್ನು ಸೈನ್ ಮಾಡಲಾಗಿತ್ತು. 2009ರಲ್ಲಿ ಆಗಿನ US ರಾಷ್ಟ್ರಪತಿಗಳಾದ ಬುಷ್ ಅವರು ಭಾರತದ ಮೇಲೆ ಇದ್ದಂತಹ ಸ್ಯಾಂಕ್ಷನ್ಸ್ಗಳನ್ನು ತೆಗೆಯಲು ಬಹಳ ಪ್ರಯತ್ನಗಳನ್ನು ಮಾಡಿ ಭಾರತ ಮತ್ತು US ನಡುವೆ ಸಿವಿಲ್ ನ್ಯೂಕ್ಲಿಯರ್ ಡೀಲನ್ನು 2009ರಲ್ಲಿ ಸೈನ್ ಮಾಡಲಾಯಿತು. ಅದಾದ ನಂತರ ಜಾಯಿಂಟ್ ಡಿಕ್ಲರೇಷನ್ ಆನ್ ಡಿಫೆನ್ಸ್ ಕೋಆಪರೇಷನ್ನು ಸಹ ಭಾರತ ಮತ್ತು US ನಡುವೆ ಬೆಳಕೆ ಬಂತು. ಒಬಾಮಾ 2015ರಲ್ಲಿ ಭಾರತಕ್ಕೆ ವಿಸಿಟ್ ಮಾಡಿದಾಗ ಜಾಯಿಂಟ್ ಸ್ಟ್ರಾಟಜಿಕ್ ವಿಷನ್ ಫಾರ್ ಏಷ್ಯಾ ಸ್ಪೆಸಿಫಿಕ್ ಇಂಡಿಯನ್ ಓಷನ್ ರೀಜನ್, ಸೊ ಈ ಒಂದು ಸ್ಟ್ರಾಟಜಿಕ್ ಅಗ್ರಿಮೆಂಟನ್ನು 2015ರಲ್ಲಿ ಒಬಾಮಾ ಭಾರತಕ್ಕೆ ವಿಸಿಟ್ ಕೊಟ್ಟಾಗ ಆ ಅಗ್ರಿಮೆಂಟನ್ನು ಸೈನ್ ಮಾಡಿರುವಂಥದ್ದು.
ಹಾಗೆ ಆ ಏಷ್ಯಾ ಸ್ಪೆಸಿಫಿಕ್ ಅಗ್ರಿಮೆಂಟ್ ಏನಿತ್ತೋ ಅದು ಇಂಡೋ ಸ್ಪೆಸಿಫಿಕ್ ಅಗ್ರಿಮೆಂಟ್ ಆಗಿ ಬದಲಾಗಿರೋದನ್ನು ಸಹ ನಾವು ನೋಡ್ತಾ ಇದ್ದೀವಿ. 2016ರಲ್ಲಿ ಭಾರತದೊಂದಿಗೆ ಮಹತ್ತರ ಮೇಜರ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟನ್ನು ಸಹ ಸೈನ್ ಮಾಡಲಾಯಿತು. ಒಟ್ಟಾರೆ ಟ್ರೇಡ್ ಮತ್ತು ಡೀಲ್ಸ್ಗಳಲ್ಲಿ ನೋಡಿದಾಗ ನಮ್ಮ ಹಾಗೂ US ನಡುವೆ ಇರುವಂತಹ ವ್ಯಾಪಾರದ ಮೊತ್ತ ನೋಡಿದಾಗ $18 ಬಿಲಿಯನ್ ಇರುವಂಥದ್ದು. ಇದು ಈಗ ರಾಷ್ಟ್ರಗಳೊಂದಿಗೆ ಯಾವ ರಾಷ್ಟ್ರಗಳೊಂದಿಗೆ US ತನ್ನ ಡಿಫೆನ್ಸ್ ಕ್ಷೇತ್ರದಲ್ಲಿ ಸಹಭಾಗಿತ್ವವನ್ನು ಹೊಂದಿಕೊಂಡಿದೆಯೋ ಅದರಲ್ಲಿ ಅತಿ ಹೆಚ್ಚಾಗಿರುವಂಥದ್ದು. ಹಾಗೆ ಮೊನ್ನೆ ನಡೆದಂತಹ 2+2 ಟಾಕ್ಸ್ನಲ್ಲೂ ಸಹ ಬೈಲ್ಯಾಟ್ರಲ್ ಎಕ್ಸ್ಚೇಂಜ್ ಕೋಆಪರೇಷನ್ ಅಗ್ರಿಮೆಂಟ್ ಆನ್ ಜಿಯೋಸ್ಪೇಷಿಯಲ್ ಇನ್ಫಾರ್ಮೇಷನ್ ಅನ್ನುವಂತಹ ಒಂದು ಮಹತ್ತರ ಮಿಲಿಟರಿ ಅಲೈನ್ಸ್ ಅಥವಾ ಮಿಲಿಟರಿ ಅಗ್ರಿಮೆಂಟನ್ನು ಸೈನ್ ಮಾಡಿರೋದನ್ನು ನಾವು ಓದ್ತಾನೆ ಇದ್ದೀವಿ. ಅದ್ರ ಜೊತೆಗೆ ಭಾರತ ಸೈನ್ ಮಾಡಿರುವಂತಹ ಇನ್ನೂ ಕೆಲವೊಂದು ಮಹತ್ತರ ಅಥವಾ ಮುಖ್ಯವಾದ ಅಗ್ರಿಮೆಂಟ್ಸ್ ಅಂತಂದರೆ ಲಿಮೋ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್, ಕಾಮ್ಕಾಸಾ ಕಮ್ಯುನಿಕೇಷನ್ ಕಂಪ್ಯಾಟಿಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್, ಜನರಲ್ ಸೆಕ್ಯೂರಿಟಿ ಆಫ್ ಮಿಲಿಟರಿ ಇನ್ಫಾರ್ಮೇಷನ್ ಅಗ್ರಿಮೆಂಟ್. ಸೊ ಈ ಮಹತ್ತರ ಅಗ್ರಿಮೆಂಟ್ಸ್ಗಳನ್ನು ಭಾರತ US ಒಂದಿಗೆ ಸೈನ್ ಮಾಡಿರುವಂಥದ್ದು. ಸೊ ಈಗ ನಡೀತಿರುವಂತಹ ಎಲೆಕ್ಷನ್ಸ್ಗಳಲ್ಲಿ ಡೆಮೊಕ್ರೆಟ್ಸ್ ಆದರೂ ರಾಷ್ಟ್ರಪತಿಗಾಗಲಿ ಹಾಗೂ ರಿಪಬ್ಲಿಕನ್ಸ್ ಕಡೆಯಿಂದ ಆದರೂ ರಾಷ್ಟ್ರಪತಿಗಳಾಗಲಿ ಈಗ ಭಾರತದೊಂದಿಗೆ ಇರುವಂತಹ US ಸಂಬಂಧಗಳಲ್ಲಿ ಯಾವುದೇ ಬದಲಾವಣೆಗಳು ಆಗಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆ ಬೈಪಾರ್ಟಿಷನ್ ಸಪೋರ್ಟ್ನ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗೆ ಬಿಲ್ ಕ್ಲಿಂಟನ್ ಭಾರತಕ್ಕೆ ಬಂದಾಗ ಅದಕ್ಕಿಂತ ಮುಂಚೆ ಬಂದಂತಹ ಪ್ರಧಾನಿಗಳಿಗೆ ಸುಮಾರು 22 ವರ್ಷಗಳ ಗ್ಯಾಪ್ ಆಗಿತ್ತು. ಆದರೆ ಬಿಲ್ ಕ್ಲಿಂಟನ್ ಬಂದ ನಂತರ ಆದಂತಹ ವಿಸಿಟ್ಗಳು ಅಲ್ಲಿನ ರಾಷ್ಟ್ರಪತಿಗಳ ಅದು ರೆಗ್ಯುಲರ್ ಆಗಿರೋದನ್ನು ಸಹ ನಾವು ನೋಡ್ತಿದ್ದೀವಿ. ಅಂದರೆ ಪದೇ ಪದೇ ಭಾರತಕ್ಕೆ ಅಲ್ಲಿನ ರಾಷ್ಟ್ರಪತಿಗಳು ವಿಸಿಟ್ ಕೊಡ್ತಾ ಇದ್ದಾರೆ ಅಂತಂದರೆ ಭಾರತದ ಇಂಪಾರ್ಟೆನ್ಸ್ USಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಸಹ ಈ ಆರ್ಟಿಕಲಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಹಾಗೆ ಇಂಪಾರ್ಟೆಂಟಾಗಿ ಮೇನ್ಸಲ್ಲಿ ನಾವು ಉಪಯೋಗಿಸ್ಕೋಬೇಕಾಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ ಅಂತಂದರೆ ಭಾರತ ಎಸ್ಟ್ರೇಂಜ್ಡ್ ಡೆಮೋಕ್ರಸಿಯಿಂದ ನ್ಯಾಚುರಲ್ ಅಲೈಯಾಗಿ ಬೆಳೆದಿರುವಂತಹ ಒಂದು ಜರ್ನಿಯನ್ನು ಈಗ 91ರಿಂದ 2016ರವರೆಗೆ ಆದಂತಹ ಬದಲಾವಣೆಗಳಲ್ಲಿ ನಾವು ನೋಡ್ತಿದ್ದೀವಿ. ಸೊ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ US ಹಾಗೂ ಭಾರತದ ನಡುವೆ ಇರುವಂತಹ ಹೆಸಿಟೇಷನ್ ಆಫ್ ಹಿಸ್ಟ್ರಿ ಅಂದರೆ ಯಾವುದೇ ಅಳಕು ನಮ್ಮ ಐತಿಹಾಸಿಕವಾಗಿ ಉಳ್ಕೊಂಡಿದೆಯೋ ಅದನ್ನು ಹಿಂದಿಕ್ಕಿ ಭಾರತ ಮತ್ತು US ಒಂದು ಹೊಸ ನಿಸರ್ಗಕ ಅಥವಾ ನ್ಯಾಚುರಲ್ ಅಲೈಯಾಗಿ ಬೆಳೆಯುವ ಅವಶ್ಯಕತೆ ಇದೆ ಅಂತ ಹೇಳಿರುವಂಥದ್ದು. ಸೊ ಎಸ್ಟ್ರೇಂಜ್ಡ್ ಡೆಮೋಕ್ರಸಿ ಈಗ ನ್ಯಾಚುರಲ್ ಅಲೈಯಾಗಿ ಬೆಳೆದಿರುವಂಥದ್ದು. ಹೆಸಿಟೇಷನ್ ಆಫ್ ಹಿಸ್ಟ್ರಿಯನ್ನು ಹಿಂದೆ ಇಕ್ಕು ಎರಡು ರಾಷ್ಟ್ರಗಳು ಮುನ್ಸಾಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರೋದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಮಾತಾಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಆನ್ ಎವಿಕ್ಷನ್ ಇನ್ ಶ್ರೀಲಂಕಾ ದಿಸ್ ಡೇ ದ್ಯಾಟ್ ಏಜ್. ಸೊ ಈ ಆರ್ಟಿಕಲ್ನಲ್ಲಿ ಅಕ್ಟೋಬರ್ 30, 1990ರಂದು ನಾರ್ದರ್ನ್ ಮುಸ್ಲಿಮ್ಸ್ ಅಥವಾ ನಾರ್ದರ್ನ್ ರೀಜನ್ ಏನಾಗಿದೆ ಶ್ರೀಲಂಕದ್ದು ಅಲ್ಲಿ ಇರುವಂತಹ ಮುಸ್ಲಿಮ್ಸ್ ಜನಸಂಖ್ಯೆನ ಅಂದರೆ ಸುಮಾರು 75,000 ಜನರನ್ನು LTTE ಏನು ತಮಿಳ್ ಮೈನಾರಿಟಿಗಳ ಸೇಫ್ ಗಾರ್ಡ್ ಅಂತ ಅನ್ಕೋತೀವೋ ಆ LTTE ಈ 75,000 ಮುಸ್ಲಿಮ್ಸರನ್ನು ಅಲ್ಲಿಂದ ಹೊರ ಹಾಕಿರೋದ್ರಿಂದ ಈ ಆರ್ಟಿಕಲ್ನಲ್ಲಿ ಶ್ರೀಲಂಕಾದ ಪ್ಲೂರಲಿಸ್ಟಿಕ್ ಮತ್ತು ಡೆಮೋಗ್ರಫಿಕ್ ಅಥವಾ ಡೆಮೋಕ್ರೆಟಿಕ್ ಏನು ಸಿಚುವೇಶನ್ ಇದೆ ಅದರಲ್ಲಿ ಯಾವ ರೀತಿಯ ಬದಲಾವಣೆಗಳು ಹಾಗೂ ಮುಂದೆ ಬೆಳೆಯಲು ಸಾಧ್ಯತೆಗಳಿವೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹಾಗೆ ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೊನ್ನೆ ಆದಂತಹ COVID-19 ಪ್ಯಾಂಡಮಿಕ್ಕಿಂದಾಗಿ ಬಹಳಷ್ಟು ಸಿಟಿಯಲ್ಲಿ ಇರುವಂತಹ ಜನರು ತಮ್ಮ ಸರ್ವೈವಲ್ಗೋಸ್ಕರ ಅಥವಾ ತಮ್ಮ ಹಸಿವು ಹಾಗೂ ತಮ್ಮ ಎಂಪ್ಲಾಯ್ಮೆಂಟನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹಳ್ಳಿಯ ಕಡೆಗೆ ತಿರುಗ್ತಾರೆ. ಹಳ್ಳಿಯ ಕಡೆಗೆ ತಿರುಗಿದಾಗ ಅಗ್ರಿಕಲ್ಚರ್ ಅಥವಾ ಕೃಷಿ ಆ್ಯಕ್ಟಿವಿಟೀಸಿಗೆ ಬೇಕಾದಂತಹ ಭೂಮಿ ಏನಿತ್ತೋ ಅಲ್ಲಿಂದ ಜನರು ಹೊರ ಹೋದ ಮೇಲೆ ಆ ಭೂಮಿಯನ್ನು ಬೇರೆಯವ್ರು ಕಬ್ಜಾ ಮಾಡ್ಕೊಂಡಿರ್ತಾರೆ. ಕಬ್ಜಾ ಆದ ನಂತರ ಅಥವಾ ಅವ್ರು ವಾಪಸ್ ಬಂದ ನಂತರ ಯಾರಿಗೆ ಕೇಳಬೇಕು? ಅಲ್ಲಿ ಎಥನಿಕ್ ಕಾನ್ಫ್ಲಿಕ್ಟಿಗೆ ಹೆಚ್ಚಾಗುವ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮೈನಾರಿಟಿ ಮುಸ್ಲಿಮ್ಸು ಎರಡೂ ಕಡೆಯಿಂದಲೂ ತಮಿಳ್ಸಿಂದನೂ ಹಾಗೂ ಸಿನ್ಹಲೀಸ್ ಏನು ಬುದ್ಧಿಸಿದಾರೋ ಅವ್ರ ಕಡೆಯಿಂದಲೂ ಒಂದಿಷ್ಟು ಕಷ್ಟವನ್ನು ಅನುಭವಿಸ್ತಾ ಇರೋದನ್ನು ಲೇಖಕರು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ರೀಲಂಕಾ ಪ್ರತಿ ಸಾರಿ ತನ್ನ ಹಳೆಯ ಪಾಠಗಳಿಂದ ಕಲಿಯಲು ಫೇಲ್ ಆಗ್ತಾ ಇರುವುದು ಮೊದಲನೇದು. ಹಾಗೆ ಮೈನಾರಿಟೀಸ್ಗಳಿಗೆ ಎಲ್ಲಿಯವರೆಗೆ ಅವರ ಇಂಟ್ರೆಸ್ಟ್ಗಳನ್ನು ಯಾವುದೇ ರಾಷ್ಟ್ರ ಕನ್ಸಿಡರ್ ಮಾಡೋದಿಲ್ವೋ ಅಲ್ಲಿವರೆಗೆ ಅಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದು ಕಷ್ಟವಾಗಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಗ್ಯಾಪ್ಸ್ ಇನ್ ಲರ್ನಿಂಗ್. ಸೊ ನಿನ್ನೆ ನಾವು ಮಾತಾಡಿದ ಹಾಗೆ ಆ್ಯನ್ಯುವಲ್ ಸ್ಟೇಟ್ ಆಫ್ ಎಜುಕೇಷನ್ ರಿಪೋರ್ಟ್ನ ಬಗ್ಗೆ ಮಾತಾಡಿದ್ದೀವಿ. ಸೊ NGO ಪ್ರಥಮ್ ಇದನ್ನು ರಿಲೀಸ್ ಮಾಡುತ್ತದೆ. ಆ ರಿಪೋರ್ಟ್ನಲ್ಲಿ ನಾವು ಮಾತಾಡಿದ ಹಾಗೆ ಬೇಸಿಕ್ ರೀಡಿಂಗ್ ಮೆಟೀರಿಯಲ್ಸ್ ಮತ್ತು ಸ್ಮಾರ್ಟ್ಫೋನ್ಗಳ ಒಂದು ಕೊರತೆಯ ಬಗ್ಗೆ ಮಾತಾಡಿದ್ವಿ. ಈ ಕೊರತೆಯಿಂದಾಗಿ ಹೆಚ್ಚಿನ ಡಿಜಿಟಲ್ ಡಿವೈಡನ್ನು ನಮ್ಮ ಭಾರತ ದೇಶದಲ್ಲಿ ಕಾಣ್ತಾ ಇದ್ದೀವಿ. ಸೊ ಈ ಭಾರತದಲ್ಲಿ ಇರುವಂತಹ ಡಿಜಿಟಲ್ ಡಿವೈಡನ್ನು ಅತಿ ಕಡಿಮೆ
ಸಮಯದಲ್ಲಿ ಅಥವಾ ಅತಿ ವೇಗವಾಗಿ ಸಾಲ್ವ್ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಒಂದು ಇನ್ನೋವೇಟಿವ್ ಸ್ಟೆಪ್ಸ್ಗೆ ಮುಂದಾಗುವ ಅವಶ್ಯಕತೆ ಇದೆ. ಉದಾಹರಣೆಗೆ ಈಗ ಎಲ್ಲರಿಗೂ ಸ್ಮಾರ್ಟ್ಫೋನು ಅಥವಾ ಎಲ್ಲರಿಗೂ ಆನ್ಲೈನ್ ಆ್ಯಕ್ಸೆಸನ್ನು ಕೊಡಲು ಸಾಧ್ಯವಾಗೋದಿಲ್ಲ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಪ್ರತಿ ಮನೆಯಲ್ಲೂ ಒಂದು ಟಿ ವಿಯನ್ನು ವ್ಯವಸ್ಥೆ ಆಗಿರೋದ್ರಿಂದ ಇದನ್ನು ಉಪಯೋಗಿಸ್ಕೊಂಡು ಅವರಿಗೆ ಅವಶ್ಯಕತೆ ಇರುವಂತಹ ಲೆಕ್ಚರ್ಸ್ಗಳನ್ನು ರೀಚ್ ಮಾಡಲು ಪ್ರಯತ್ನಿಸಬಹುದು. ಹಾಗೆ ಈಗ ಶಿಕ್ಷಣದಲ್ಲಿ ಇನ್ನೋವೇಟಿವ್ ಅಪ್ರೋಚಸ್ಗಳನ್ನು ಹೆಚ್ಚಿಗೆ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ದೇಶದಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವನ್ನು ಮಾಡಿಕೊಡುವ ಕರ್ತವ್ಯ ಸರ್ಕಾರದ್ದು, ಹಾಗೂ ಎಲ್ಲ ಸೆಕ್ಟರ್ಸ್ ಅಥವಾ ಎಲ್ಲ ಏರಿಯಾಸ್ಗಳು ಒಂದಾಗಿಬಿಟ್ಟು ವರ್ಕ್ ಮಾಡಿದಾಗ ಇದನ್ನು ಸಾಧಿಸಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ವಾಟ್ ಈಸ್ ಬಿಹೈಂಡ್ ದ ಸ್ಪ್ಯಾಟ್ ಬಿಟ್ವೀನ್ ಟರ್ಕಿ ಆ್ಯಂಡ್ ಫ್ರಾನ್ಸ್. ಸೊ ಈ ಆರ್ಟಿಕಲ್ನಲ್ಲಿ ಟರ್ಕಿ ಮತ್ತು ಫ್ರಾನ್ಸ್ನ ನಡುವೆ ಇರುವಂತಹ ಘರ್ಷಣೆಯ ಕಾರಣಗಳೇನು ಅನ್ನುವಂಥದ್ದನ್ನು ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಟರ್ಕಿಯ ಬಗ್ಗೆ ಮಾತಾಡಬೇಕು ಅಂತಂದರೆ, ಟರ್ಕಿ ಒಂದು ಹೊಸ ನಿಯೋ ಒಟಮನ್ ಫಾರಿನ್ ಪಾಲಿಸಿಯನ್ನು ತಂದಿರುವಂಥದ್ದು. ಇದರ ಅಡಿಯಲ್ಲಿ ಒಟಮನ್ ಎಂಪೈರ್ ಎಲ್ಲಿಯವರೆಗೆ ಇತ್ತು ಆ ಎಲ್ಲ ರಾಷ್ಟ್ರಗಳ ಮೇಲೆ ಇನ್ಫ್ಲೂಯೆನ್ಸನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಟರ್ಕಿ ಮುಂದಾಗ್ತಾ ಇರುವಂಥದ್ದು. ಅದೇ ಫ್ರಾನ್ಸ್ ಈಗ ಸದ್ಯಕ್ಕೆ ಇಸ್ಲಾಮಿಕ್ ಪ್ರಾಕ್ಟೀಸಸ್ಗಳ ಲಾ ಏನು ರೆಗ್ಯುಲೇಷನ್ ಇದೆಯೋ ಆ ಪ್ರಾಕ್ಟೀಸಸ್ಗಳ ರೆಗ್ಯುಲೇಷನ್ಗೋಸ್ಕರ ಹೊಸ ಮಸೂದೆಗಳನ್ನು ತರ್ತಾ ಇರುವಂಥದ್ದು. ಸೊ ಇವು ತರಲು ಫ್ರಾನ್ಸ್ ಕಾರಣಗಳೇನು ಅಂತಂದರೆ, ಮೊದಲನೇದಾಗಿ ಅಲ್ಲಿನ ಶಾಲಾ ಪುಸ್ತಕಗಳಲ್ಲಿ ಮೊಹಮ್ಮದ್ ಪ್ರೊಫೆಟನ್ನು ಇಮೇಜಸ್ ಏನಿದ್ವೋ ಅದನ್ನು ಕಾರ್ಟೂನ್ಸನ್ನಾಗಿ ಮಾಡಿರುವಂಥದ್ದು ಒಂದಿಷ್ಟು ಮುಸ್ಲಿಂ ಸಮಾಜಕ್ಕೆ ಅಥವಾ ಮುಸ್ಲಿಂ ರಿಲಿಜಿಯಸ್ ಕಮ್ಯುನಿಟಿಗೆ ಅದು ಧಕ್ಕೆ ತಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಒಬ್ಬ ಶಿಕ್ಷಕರ ತಲೆಯನ್ನು ಕತ್ತರಿಸುವಂಥದ್ದು ಮತ್ತು 12 ಜರ್ನಲಿಸ್ಟ್ಗಳ ಪ್ರಾಣವನ್ನು ತೆಗೆದಿರುವಂತಹ ನಿಟ್ಟಿನಲ್ಲಿ ಫ್ರಾನ್ಸ್ನ ರಾಷ್ಟ್ರಪತಿಗಳಾದ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಈ ಕ್ರಮಗಳನ್ನು ಅಥವಾ ಈ ಒಂದು ಮಸೂದೆಗಳನ್ನು ಮುಂದೆ ಇಟ್ಟಿರುವಂಥದ್ದು. ಹಾಗೆ ಫ್ರಾನ್ಸಿನ ಸಪೋರ್ಟಲ್ಲಿ ಗ್ರೀಸ್ ಮತ್ತು ಸೈಪ್ರಸ್ ಇದೆ. ಟರ್ಕಿಯ ಕಡೆಗಡೆ ಲಿಬಿಯಾ, ಅಲ್ಲಿನ ಸರ್ಕಾರ ಎಕ್ಸ್ಟ್ರೀಮಿಸ್ಟ್ ಯಾರಿದ್ದಾರೋ ಅವರಿಗೆ ಫ್ರಾನ್ಸ್ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸೊ ಟರ್ಕಿ ಫ್ರಾನ್ಸ್ ಮಾಡ್ತಾ ಇರುವಂತಹ ರಿಲಿಜನ್ ಮತ್ತು ಟೆರರಿಸಮಿಗೆ ಲಿಂಕ್ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಟರ್ಕಿ ತನ್ನ ವಿವಾದವನ್ನು ಮುಂದಿಟ್ಟುಕೊಂಡಿರುವಂಥದ್ದು. ಟರ್ಕಿಯ ರಾಷ್ಟ್ರಪತಿಗಳಾದಂತಹ ವ್ಯಕ್ತಿ ರೆಸೆಪ್ ತಯ್ಯಬ್ ಎರ್ಡಗನ್ ಏನಿದ್ದಾರೋ ಅವರು ಬಹಳ ಸ್ಟ್ರಾಂಗ್ ಮೆನ್ ಆಗಿರುವಂತಹವರು, ಹಾಗೆ ಅಲ್ಲಿನ ಸಂವಿಧಾನವನ್ನೇ ಬದಲಾಯಿಸಿದಂತಹ ವ್ಯಕ್ತಿ. ಹಾಗೆ ಫ್ರಾನ್ಸ್ ಈಗ ಸದ್ಯಕ್ಕೆ ಅತಿ ಮಹತ್ತರ ಸ್ಟ್ರಾಂಗ್ ಆಗಿರುವಂತಹ ಮಿಲಿಟ್ರಿ ಒಂದು ರೆಜಿಮೆಂಟನ್ನು ಹೊಂದಿರುವಂತಹ ರಾಷ್ಟ್ರ. ಸೊ ಈ ಎರಡು ರಾಷ್ಟ್ರಗಳ ಇಬ್ಬರು ಸ್ಟ್ರಾಂಗ್ ಪರ್ಸನಾಲಿಟೀಸ್ಗಳ ನಡುವೆ ಯಾವ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಬದಲಾವಣೆಗಳು ಆಗಲಿದ್ದಾವೆ ಅನ್ನುವಂಥದ್ದನ್ನು ಟ್ರ್ಯಾಕ್ ಮಾಡ್ಕೊತ ಇರಬೇಕಾಗಿದೆ. ಸೊ ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಯಾವ ಬದಲಾವಣೆಗಳು ನಾವು ಟರ್ಕಿ ಮತ್ತು ಫ್ರಾನ್ಸ್ನ ಸಂಬಂಧಗಳಲ್ಲಿ ಆಗಲಿದ್ದಾವೆ ಅನ್ನುವಂಥದ್ದನ್ನು ಟ್ರ್ಯಾಕ್ ಮಾಡೋಣ. ಮುಂದಿನ ಆರ್ಟಿಕಲ್, ಲೆಸ್ ಪೊಲ್ಯೂಷನ್ ಮೋರ್ ಸಾಯಿಲ್ ಫರ್ಟಿಲಿಟಿ. ಸೊ ಈ ಆರ್ಟಿಕಲನ್ನು ನಾವು ಸ್ಟಬಲ್ ಬರ್ನಿಂಗ್ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರತಿ ಸರಿ ವಿಂಟರ್ ಬಂದಾಗ NCR ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ನ್ಯೂ ಡೆಲ್ಲಿಯಲ್ಲಿ ಸ್ಟಬಲ್ ಬರ್ನಿಂಗಿಂದಾಗಿ ಆಗುವಂತಹ ಏರ್ ಕ್ವಾಲಿಟಿ ಅಥವಾ ಏರ್ ಪೊಲ್ಯೂಷನ್ ಬಹಳಷ್ಟು ನ್ಯೂಸಲ್ಲಿ ಇರುತ್ತದೆ. ಈಗ ಮಾಡಿದಂತಹ 2 ಮಹತ್ತರ ಬದಲಾವಣೆಗಳು, ಮೊದಲನೇದು ಸರ್ಕಾರ ಒಂದು ಪರ್ಮನೆಂಟ್ ಕಮಿಷನನ್ನು ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ಗೋಸ್ಕರ ರಚನೆ ಮಾಡಿರುವಂಥದ್ದು. ಎರಡನೇದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೂಸಾ. ಸೊ ಈ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆವಲಪ್ ಮಾಡಿದಂತಹ ಸ್ಟಬಲ್ ಡಿಕಂಪೋಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಸ್ಟಬಲ್ ಡಿಕಂಪೋಸರಿಂದಾಗಿ ಏರ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡೋದಲ್ಲದೆ ಸಾಯಿಲ್ ಫರ್ಟಿಲಿಟಿನ ಹೆಚ್ಚಿಸಲು ಸಾಧ್ಯವಾಗಲಿದೆ. ಸೊ ಈ ಒಂದು ಹೊಸ ಬದಲಾವಣೆಗಳಿಂದಾಗಿ NCR ರೀಜನ್ ಏನು ಏರ್ ಪೊಲ್ಯೂಷನಿಂದ ಹೊಡೆದಾಡ್ತಿದೆಯೋ ಅದಕ್ಕೆ ಒಂದು ಸೂಕ್ತವಾದ ಸೊಲ್ಯೂಷನ್ ಸಿಗಲಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರೋದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.